ಹಾಗೆ ಏನು ನಡೆಯೋದಿಲ್ಲ. ಹಾವಿಗೆ ಆನುಡ್ಸಿ ಸಾಕಾಗ್ತಾ ಪಕ್ಕದಲ್ಲೇ ಇಟ್ಕೊಂಡಿದ್ದಾನೆ ನನ್ನ ಮಗ. ಆ ಕಡಿತಕ್ಕೆ ಯಾರಾದರೂ ಬಲಿಯಾದರೆ ಅರ್ಜುನ್ ರಾಕ್ಷಸನಾಗ್ತಾನೆ ಅನ್ವಿಕಾ. ಆ ಆಲೋಚನೆ ಕೂಡ ಬೇಡ. ನೀವೇ ಹಾಗಂದ್ಬಿಟ್ರೆ ಅವರು ಎಂದಿಗೂ ಒಂಟಿಯಾಗಿ ಉಳಿತಾರೆ ತಾತಯ್ಯ. ನನ್ನ ಅರ್ಜುನ್ ಒಂಟಿಯಾಗಿರೋದನ್ನು ನಾನು ನೋಡಲಾರದೆ ನಿಮ್ಮಲ್ಲಿ ಬೇಡ್ಕೊಳ್ತಿದ್ದೀನಿ. ಒಂಟಿಯಾಗಿ ಯಾಕಿರ್ತಾರೆ ಅನ್ವಿಕಾ? ನೀನಿದೆಯಾ, ನಾಳೆ ನಿಮ್ಗೆ ಹುಟ್ಟೋ ಮಕ್ಕಳಿದ್ದಾರೆ. ನೀವೆಲ್ಲರೂ ಇರುವಾಗ ಅವನೊಬ್ಬನೇ ಹೇಗಾಗ್ತಾನೆ? ಹೆತ್ತ ತಾಯಿ ತಂದೆ ಇದ್ದರೆ ಆ ಭರವಸೆಯೇ ಬೇರೆ ತಾತಯ್ಯ. ನನಗಂತೂ ಯಾರೂ ಇಲ್ಲ. ಅವರು ಯಾಕೆ ಹಾಗೇ ಇರಬೇಕು? ನೀವು ಹಿರಿಯರು, ಬುದ್ಧಿವಂತಿಕೆಯಿಂದ ಮತ್ತು ತಾಳ್ಮೆಯಿಂದ ಈ ಸಮಸ್ಯೆಯನ್ನು ಬಗೆಹರಿಸಬಲ್ರಿ. ಮೊನ್ನೆಯವರೆಗೆ ಹಣ ಇತ್ತು, ಆದ್ದರಿಂದ ನಿಮ್ಮ ಮಗನಿಗೆ ಮಗ ಕಾಣಿಸ್ಲಿಲ್ಲ, ಅಗತ್ಯ ಬೀಳಲಿಲ್ಲ. ಈಗ ಅವರು ವ್ಯವಹಾರದ ದೃಷ್ಟಿಯಿಂದ ಮತ್ತು ಆರೋಗ್ಯದ ದೃಷ್ಟಿಯಿಂದ ಏಟ್ ತಿಂದಿದ್ದಾರೆ. ಈಗ ನೀವು ಏನು ಹೇಳಿದ್ರು ಕೇಳಿ ಯೋಚಿಸ್ತಾರೆ. ಆದರೆ ಅವನ ಜೊತೆಗೆ ಆ ಆವಿನ ಬಳಗ ಪೂರ್ತಿ ಬರ್ತಾರೆ ತಾಯಿ. ಅದೇ ನನ್ನ ಭಯ. ಇಲ್ದಿದ್ರೆ ನಾನೇ ಅವನ ಹತ್ರ ಹೋಗ್ತಿದ್ದೆ ಅಂದರು ಕೊನೆಯದಾಗಿ. ಬೇಡ ತಾತಯ್ಯ, ನೀವು ಹೊರಟೋದ್ರೆ ಮನೆಯಲ್ಲಿ ನಮಗೆ ಏನೂ ತೋಚೋದಿಲ್ಲ. ನೀವಿದ್ರೆ ಅವರಿಗೇನಾದರೂ ಹೇಳಲು, ಸಲಹೆ ನೀಡೋದಕ್ಕೆ, ಒಳ್ಳೆಯದು ಕೆಟ್ಟದ್ದು ತಿಳಿಸಲು ಒಬ್ಬ ಗುರುವಾಗಿ ಮಾರ್ಗದರ್ಶಿಯಾಗಿ ಇರ್ತೀರಿ. ನನಗೂ ಕೂಡ ಬೆಟ್ಟದಷ್ಟು ಬೆಂಬಲವಾಗಿರುತ್ತೆ. ನೀವೇ ಮಾವಯ್ಯ ಮತ್ತು ಅತ್ತೆಯವರನ್ನ ಇಲ್ಲಿಗೆ ಕರ್ಕೊಂಡು ಬನ್ನಿ. ನನ್ನ ಮೇಲೆ ಕೋಪ ಇದ್ದರೆ ಅದನ್ನು ಮೆಲ್ಲಗೆ ಹೋಗಲಾಡಿಸುವ ಜವಾಬ್ದಾರಿ ನಂದು. ನಿಜ ಸಂಗತಿಗಳನ್ನು ಅವರಿಗೆ ಹೇಳಿದ್ರೆ ಖಂಡಿತ ಕೇಳ್ತಾರೆ. ನಿಮ್ಮ ಅಳಿಯ ಮತ್ತು ಮಗಳನ್ನು ದೂರ ಇಟ್ಟರೆ ಮಾತ್ರ ಇವೆಲ್ಲವೂ ಸಾಧ್ಯ. ನಮಗಾಗಿ ಒಂದು ಬಾರಿ ಯೋಚಿಸಿ. ಇದೆಲ್ಲವೂ ಕೂಡ ಅವರಿಗೆ ತಿಳಿಯದಂತೆ ನಡೀಬೇಕು. ಅದು ಅಸಾಧ್ಯ ತಾಯಿ. ದಯವಿಟ್ಟು ತಾತಯ್ಯ, ಅವ್ರ ಜೊತೆ ಅಮ್ಮ ಅಪ್ಪ ಕೂಡ ಬೇಕು ಅಂತ ನನಗಿದೆ. ಅವರಲ್ಲಿ ಅತ್ತೆ ಮಾವನ್ನಲ್ಲ, ನನ್ನ ಅಮ್ಮ ಅಪ್ಪನನ್ನೇ ನೋಡಿ ಸೇವೆ ಮಾಡ್ತೀನಿ ನನಗೋಸ್ಕರ ಅಂತ ಅಂಗಲಾಚಿದ್ಲು. ಸರಿ, ಯೋಚಿಸ್ತೀನಿ ಅನ್ವಿಕಾ. ನೀನು ಹೇಳಿದ್ದನ್ನು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಅರ್ಜುನ ಬಳಿ ಮುಚ್ಚಿಡಬೇಕಂದ್ರೇ ಯೋಚನೆ ಆಗ್ತಿದೆ. ನಾಳೆ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿಯೇ ಹೊರಡಿ. ಇನ್ನೊಂದು ಬಾರಿ ಹೇಳದಿದ್ರೂ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಲ್ಲಿಗೆ ಹೋದ್ಮೇಲೆ ಅವರೊಂದಿಗೆ ಮಾತನಾಡಿ ಬನ್ನಿ. ನೋಡ್ತೀನಿ ನಡಿಯಮ್ಮ, ಅರ್ಜುನ್ ಬಂದಿರ್ತಾನೆ ಅಂತ ಹೇಳಿದ್ರಿಂದ ಒಳಗೆ ಹೋದರು. ಸ್ನಾನ ಮುಗಿಸಿ ಕೆಳಗೆ ಬರ್ತಾ ಅರ್ಜುನ್ ಕಾಣಿಸ್ತಾ. ಏನಿದು ಇಷ್ಟು ಹೊತ್ತು ಮಾತು? ಏನಿಲ್ಲ, ನಳಿನಿ ಆಂಟಿಯವರಿಗೆ ಆರೋಗ್ಯ ಸರಿ ಇಲ್ವಂತೆ, 2 ದಿನ ಬರೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು, ಅದನ್ನೇ ಮಾತಾಡ್ತಿದ್ವು ಅಂತ ವಿಷಯ ಬದಲಿಸಿ ಊಟವನ್ನು ಬಡಿಸಿದ್ಲು. ಊಟ ಆದಮೇಲೆ ಶುಭರಾತ್ರಿ ಹೇಳಿ ರಾಧಾಕೃಷ್ಣ ಅವರು ಹೋದರೆ ಖುಷಿಯನ್ನು ಭುಜದ ಮೇಲೆ ಹಾಕ್ಕೊಂಡು ಅರ್ಜುನ್ ಮೇಲೆ ಬಂದ. ಹಿಂದೆ ಅನ್ವಿಕಾ ಕೂಡ. ಮಗುವನ್ನು ಮಲಗಿಸಿ ಹೊದಿಕೆ ಹೊತ್ತಿಸ್ತಿದ್ರೆ ಅವಳು ಅವನನ್ನೇ ನೋಡ್ತಿದ್ಲು. ಕೆನೆ ಬಣ್ಣದ ಉಡುಪಿನಲ್ಲಿ ಅವನೆಷ್ಟು ಮುದ್ದಾಗಿ ಕಾಣ್ತಿದ್ದಾನೆ. ಏನೋ ಸೈಟ್ ಹೊಡಿತಿದ್ಯಾ? ಮುಖದ ಮುಂದೆ ಚಿಟಿಕಿ ಹೊಡೆಯುವಷ್ಟರಲ್ಲಿ ಎಚ್ಚರಗೊಂಡು ನಗ್ತಾ, ಹೌದು, ನನ್ನ ಗಂಡನಿಗೆ ಸೈಟ್ ಹೊಡೆದ್ರೆ ತಪ್ಪೇನು ಅಂದ್ಲು. ತಪ್ಪು ಅಂತ ಯಾರು ಹೇಳಿದ್ದು ಅಂತ ಅವಳನ್ನ ಎತ್ಕೊಂಡು ಬಾಲ್ಕನಿಗೆ ಕರೆದೊಯ್ದು ನಿಲ್ಲಿಸ್ದ. ಇಲ್ಲಿಗೆ ಯಾಕೆ? ರಾತ್ರಿ ರಾಣಿ ಹೂಗಳ ಸುಗಂಧಕ್ಕೆ ಹಾಯಾಗಿ ಅನಿಸ್ತಿದ್ರೆ ಹಿಂದೆ ಇದ್ದ ಅರ್ಜುನ್ ಭುಜಕ್ಕೆ ತಲೆ ಒರಗಿಸಿದ್ಲು. ಸೀರೆಯ ಸೆರಗಿನ ಒಳಗಿನಿಂದ ಕೈ ಹಾಕಿ, ನಿನ್ನ ಜೊತೆ ಸಿಗಿಯೋ ಸಮಯ ಇದು, ಬಳಸ್ಕೊಳ್ಬೇಕಲ್ವಾ? ಹೀಗ ಅವನ ಕೈ ಮೇಲೆ ಕೈ ಹಾಕಿ ತಡೆಯುತ್ತಾ ಅಂದ್ಲು. ಭುಜದ ಮೇಲೆ ಗಲ್ಲವನ್ನಿಟ್ಟು ಮೆಲ್ಲಗೆ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಿವಿ ಮೇಲೆ ಮುತ್ತಿಟ್ಟ. ಮುಂದಕ್ಕೆ ತಿರುಗಿ ಅರ್ಜುನ ಕುತ್ತಿಗೆ ಕೈ ಹಾಕಿ ಚುರುಕಾದ ಕಣ್ಣುಗಳಿಂದ ಪ್ರೀತಿ ಸುರಿಸುತ್ತಾ ಬೆರಗಾಗಿ ನೋಡುತ್ತಾ, ನನ್ನ ಮೇಲೆ ಕೋಪ ಬಂದಾಗ ಈ ಕಣ್ಣುಗಳಲ್ಲಿ ಪ್ರೀತಿ ಹೀಗೆ ಇರುತ್ತಾ ಅಂತ ಕೇಳಿದ್ಲು. ಕೋಪ ಯಾಕೆ ಬರುತ್ತೆ? ಗಂಡ ಹೆಂಡತಿ ಅಂದಮೇಲೆ ಕೋಪ ಬರೋ ಪರಿಸ್ಥಿತಿ ಬರೋದಿಲ್ವಾ? ಕಾರಣದ ಮೇಲೆ ಕೋಪ ಇರುತ್ತೆ, ಅದೇ ಕಾಣಿಸುತ್ತೆ. ಆದರೆ ನಿನ್ನ ಕಣ್ಣುಗಳಲ್ಲಿ ಯಾವಾಗಲೂ ನನ್ನ ಮೇಲೆ ಇದೇ ಇಷ್ಟ ಇರಬೇಕು. ಏನಾಯ್ತೆ? ಹುಚ್ಚಿ ಅಂತ ಏನೇನೋ ಬಡಬಡಿಸ್ತಿದೀಯಾ? ಏನಾದರೂ ಹುಚ್ಚು ಕೆಲಸಗಳನ್ನ ಮಾಡೋದಕ್ಕೆ ಸಂಚು ಹೂಡಿದೆಯಾ? ನಗು ತಡೆ ಹಿಡಿಯುತ್ತಿದ್ದ ಅವನನ್ನು ಅಲ್ಪ ಕೋಪದಿಂದ ನೋಡಿ, ನಾನು ಯಾವಾಗಲಾದರೂ ಹಾಗೆ ಮಾಡಿದ್ದೀನಾ ಅಂದ್ಲು. ನಿನ್ನ ಮಾತು ಹೊಸದಾಗಿದೆ. ಅದೇನೂ ಇಲ್ಲ, ಆದರೆ ಈ ಭಾನುವಾರ ತೋಟದ ಮನೆಗೆ ಹೋಗೋಣ ಅರ್ಜುನ್ ಪುಟ್ಟ. ಸಂಜೆವರೆಗೂ ಅಲ್ಲೇ ಇರೋಣ. ಯಾಕೆ, ಅಲ್ಲಿನ ಪ್ರಾಣಿಗಳ ಜೊತೆ ಆಟ ಆಡ್ಲಿಕ್ಕಾ? ಅವಳು ನಕ್ಕದ್ಲು. ದುಪ್ಪಟ್ಟಿನ ಹಂಚನ್ನು ಹಿಡಿದು, ಹಾಗೆ ಕರೆದೊಯ್ಯಬೇಕಂದ್ರೆ ಅಷ್ಟರವರೆಗೆ ನನಗೆ ಲಂಚವಾಗಿ ಕೇಳಿದ್ದನ್ನು ನೀಡಬೇಕು ಅಂದ. ಈಗೇನೋ ನೀಡದವರಂತೆ ಮುನ್ಸ್ಕೊಂಡು ಮುಖ ಮಾಡಿದ್ಲು. ತಟ್ಟನೆ ಮೇಲೆತ್ಕೊಂಡು ಅಂಟ್ಕೊಂಡಿರೋ ಕೋಣೆಗೆ ಕರೆದೊಯ್ದು ಟೀ ಶರ್ಟ್ ತೆಗೆದಿದ್ದ ಅವನ ಬಿಳಿ ಎದೆ ನೋಡಿ ಜಲ್ ಸುರಿಸುತ್ತಾ, ಲಂಚ ಹೆಚ್ಚಾಗಿ ತೆಗೆದುಕೊಳ್ಬಾರ್ದು, ಸ್ವಲ್ಪ ಅಷ್ಟೇ ಅಂತ ಕಿಚಾಯಿಸಿದ್ಲು.
ಹಾಗಾದರೆ ನಾನು ಕೂಡ ಸ್ವಲ್ಪ ಹೊತ್ತಷ್ಟೇ ಅಲ್ಲಿರೋದಕ್ಕೆ ಬಿಡ್ತೀನಿ. ಅನ್ವಿಕಾ ಬಾಯಿ ಮುಚ್ಕೊಂಡ್ಳು. ಇಷ್ಟು ಮುದ್ದಾದ ಮೊಲದಂತೆ ನೋಡ್ತಿದ್ರೆ ತಡ್ಕೊಳ್ಳೋದು ಕಷ್ಟ ಬಂಗಾರ, ಸ್ವಲ್ಪ ಕರುಣಿಸು ಅಂದಿದ್ದ ಅರ್ಜುನನ್ನು ತನ್ನತ್ತ ಎಳ್ಕೊಂಡು ಇಬ್ಬರು ತುಟಿಗಳು ಸೇರಿ ಅವಳೇ ಲಂಚವಾಗಿ ಬದಲಾಗಿ ಅವನಿಗೆಲ್ಲವನ್ನ ನೀಡಿದ್ಲು. ಅರಳಿದ ಮಲ್ಲಿಗೆ ಹೂವಿನಂತಿದ್ದ ಅವಳು ಮಧ್ಯರಾತ್ರಿ ಹೊತ್ತಿಗೆ ಬಾಡಿದಂತಾದ್ಲು. ಅವನ ತಂಪಾದ ಸ್ಪರ್ಶದ ಸಿಗೋ ಭರವಸೆಗೆ ಇನ್ನೊಂದು ರಾತ್ರಿಗೆ ಮತ್ತೆ ಜೀವ ತುಂಬಿಕೊಳ್ಳುತ್ತಾ ಅವನ ಬಾಹುಗಳಲ್ಲಿ ವಿಶ್ರಾಂತಿ ಪಡೆದ್ಲು. ಅವಳನ್ನು ಅಪರೂಪವಾಗಿ ನೋಡ್ಕೊಳ್ತಿದ್ದ ಅವನ ಆಲೋಚನೆಗಳು ಮಾತ್ರ ಮುಂದಾಗುವ ಘಟನೆಗಳ ಬಗ್ಗೆ ಸಾಕ್ತಾ ಇದ್ವು. ಹೈದರಾಬಾದ್ನ ಒಂದು ಪಂಚತಾರಾ ಹೋಟೆಲ್, 10ನೇ ಅಂತಸ್ತಿನ ಒಂದು ಕೊಠಡಿ, ಸುತ್ತಲೂ 10 ಜನರ ಕಾವಲು. ಆಂಟೋನಿಯ ಎದುರಿಗೆ ಮೈಥಿಲಿ ಇದ್ದಾಳೆ. ಏನು, ನಿನಗೆ ತಿಳಿಯದ ವಿಷಯ ಏನಿದೆ? ಮಾವಯ್ಯನಿಗೆ ಹೃದಯಾಘಾತ ಆಯಿತು. ನಾನು ಬರೋ ಅಷ್ಟರಲ್ಲಿ ಮನೆಗೆ ಕೂಡ ಬಂದಿದ್ದಾರೆ. ಆದರೆ ಆಸ್ಪತ್ರೆಯ ಬಿಲ್ ನನ್ನ ಭಾವನೆ ಪಾವತಿ ಮಾಡಿದ್ದಾರೆ ಅಂತ ಡ್ಯಾಡ್ ಹೇಳಿದ್ರು. ಜೋರಾಗಿ ನಕ್ಕ ಆಂಟೋನಿ. ಅದೇ ನಮಗೆ ಬೇಕಾಗಿದ್ದು ಮೈಥಿಲಿ. ನಿನ್ನ ಭಾವ ಮೇಲೆ ಕಾಣುವಷ್ಟು ರಾಕ್ಷಸನಲ್ಲ. ತಂದೆಗೆ ದೂರ ಆದರೂ ಮಾಡಬೇಕಾದ ಜವಾಬ್ದಾರಿ ಮಾಡ್ತಿದ್ದಾನೆ, ನೋಡಿದ್ಯಾ? ಭಾವ ತನ್ನವರ ವಿಷಯದಲ್ಲಿ ರಾಕ್ಷಸನಾಗಲಾರ, ಆದರೆ ಅವರ ಹತ್ರ ಬಂದರೆ ಮಾತ್ರ ರಕ್ತ ನೋಡ್ತಾನೆ. ಮಾವಯ್ಯನ ವ್ಯವಹಾರದ ಷೇರುಗಳನ್ನ ಹಾಳು ಮಾಡಿದ್ದು ನೀನೇ ಅಂತ ನನಗೆ ಗೊತ್ತು. ಮಾವಯ್ಯನಿಗೆ ಗಂಭೀರವಾಗಿದ್ದರೆ ಭಾವ ಬರ್ತಾರೆ ಅಂದ್ಕೊಂಡ್ರೆ, ಆದರೆ ಬರಲಿಲ್ಲ. ಈಗೇನು ಮಾಡೋಣ? ನಾವು ಅಂದ್ಕೊಂಡಿದ್ದು ಆಗದಿದ್ದಾಗ ಇನ್ನೊಂದು ಯೋಜನೆಯನ್ನು ಜಾರಿಗೆ ತರಬೇಕು ಮೈಥಿಲಿ. ಅರ್ಜುನ್ ಹೆಂಡತಿಯ ಜೊತೆ ಸಂತೋಷವಾಗಿದ್ದರೆ ನೀನು ಮತ್ತು ನಿನ್ನ ಕುಟುಂಬ ಇಷ್ಟು ದಿನ ಕೈ ಕಟ್ಕೊಂಡು ಕೂತಿದ್ರಿ. ಇಂಥ ಸಮಯದಲ್ಲಿಯೇ ಬುದ್ಧಿ ಬಡಿಸ್ಬೇಕು, ಹಠ ಬಿಡಬೇಕು. ಅಂದರೆ ನೀವೆಲ್ಲರೂ ನಿಮ್ಮ ಭಾವನ ಮನೆಗೆ ಹೋಗಬೇಕು, ಅಲ್ಲೇ ಇರುವಂತೆ ಸನ್ನಿವೇಶ ಸೃಷ್ಟಿಸ್ಕೋಬೇಕು. ಅರ್ಜುನ್ ಮತ್ತು ಅನ್ವಿಕಾ ನಡುವೆ ದೂರ ಬರುವಂತೆ ಮಾಡಿ ಅವನ ಮನಃಶಾಂತಿಯನ್ನು ಕಸಿಬೇಕು. ಅದು ಅಸಾಧ್ಯ. ಭಾವನ ಮನೆಯ ನೆರಳು ಕೂಡ ತುಳಿಯೋದಕ್ಕೆ ಬಿಡೋದಿಲ್ಲ. ನೀವು ಅಷ್ಟರವರೆಗಷ್ಟು ಯೋಚಿಸ್ತಿದ್ದೀರಿ. ಈಗ ನಿನ್ನ ಅತ್ತೆ ಮಾವ ಮಾನಸಿಕವಾಗಿ ತುಂಬ ಕುಗ್ಗಿದ್ದಾರೆ. ಅವ್ರ ಮನಸ್ಸನ್ನು ಬದಲಿಸಿ ಮಗನ ಹತ್ರ ಹೋಗೋದಕ್ಕೆ ಒಪ್ಪಿಸ್ಬೇಕು. ಅದು ನಿನ್ನ ಕೆಲಸ. ಅಲ್ಲಿಗೆ ಹೋದ್ಮೇಲೆ ಏನು ಮಾಡಬೇಕಂತ ನಾನು ಹೇಳ್ತೀನಿ. ಸರಿ, ಅದು ಅಷ್ಟೊಂದು ದೊಡ್ಡ ವಿಷಯ ಅಲ್ಲ ನನಗೆ. ಮಾವಯ್ಯ ನನ್ನ ಮಾತು ಖಂಡಿತ ಕೇಳ್ತಾರೆ. ಆದರೆ ನಿನಗೊಂದು ಕೇಳಬೇಕು. ಏನು? ನೀನು ಬಂದಿರೋದು ಭಾವನಿಗೆ ತಿಳಿಯದೇ ಇರುತ್ತಾ? ಇರ್ತದೆಯೋ ಏನೋ. ನಾನು ಇಲ್ಲಿಗೆ ಬಂದ ಕ್ಷಣ ತಿಳಿದ ಮೊದಲ ವ್ಯಕ್ತಿ ನಿನ್ನ ಭಾವನೇ. ಹಾಗಿದ್ರೆ ಯಾಕೆ ಸುಮ್ಮನಿದ್ದಾನೆ? ಅವನು ನನ್ನನ್ನು ಏನು ಮಾಡ್ತಾನೆ? ಅದೇನು, ಶ್ರೀಯನ್ನು ಸ್ವಂತ ಮಾಡಿಕೊಂಡೆ ಖುಷಿಗೆ ತಂದೆ ನೀನು. ಒಂದು ರೀತಿಯಲ್ಲಿ ಶ್ರೀಯ ಸಾವಿ ಕಾರಣ ನೀನೇ. ಮತ್ತೆ ನಿನ್ನನ್ನು ಏನೂ ಮಾಡದೆ ಹಾಕಿದ್ದಾನೆ. ಹಾಗೆಂದು ಸಾಕ್ಷಿಗಳಿಲ್ಲ ಅವನ ಹತ್ರ. ಆದರೆ ನನ್ನ ತಂಗಿ ಸಾಯೋದಕ್ಕೆ ಕಾರಣ ಅರ್ಜುನ್ ಅಂತ ನನ್ನ ಹತ್ರ ಸಾಕ್ಷ್ಯಗಳು, ವಾಯ್ಸ್ ರೆಕಾರ್ಡ್ಗಳು, ಫೋಟೋಗಳಿವೆ. ನಾನು ಶ್ರೀಯನ್ನು ಕೊಂದೆ ಅಂತ ಅವನು ಸಾಬೀತುಪಡಿಸಿದ್ರೆ ನನ್ನ ತಂಗಿ ಸಾವಿಗೆ ಕಾರಣ ಅವನು ಅಂತ ನಾನು ಸಾಬೀತುಪಡಿಸ್ತೀನಿ. ಇದೆಲ್ಲ ತಿಳಿದ್ರೆ ಹೆಂಡತಿಗೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ನಿನ್ನ ಭಾವ ಸುಮ್ಮನಿದ್ದಾನೆ. ನ್ಯಾಯಾಲಯಕ್ಕೆ ಹೋದರೆ ಸಾಕ್ಷಿಗಳು ಬೇಕು. ಆದರೆ ವೈಯಕ್ತಿಕವಾಗಿ ನಿನ್ನನ್ನು ಏನಾದರೂ ಮಾಡ್ಬೋದಲ್ವೇ? ಯಾಕೆ ಮಾಡ್ತಾ ಇಲ್ಲ? ನನಗೆ ಏನಾದರೂ ಆದರೆ ಮರುಕ್ಷಣವೇ ಖುಷಿ ದೂರ ಆಗ್ತಾಳೆ, ಅದಕ್ಕೆ. ಹೌದಾ? ಹೇಗೆ? ರಹಸ್ಯಗಳನ್ನು ಹೇಳಿ ದೌರ್ಬಲ್ಯ ತೋರಿಸುವಷ್ಟು ದಡ್ಡನಲ್ಲ ನಾನು ಮೈಥಿಲಿ. ನೀನು ಹೇಳಿದ್ದೆ ಬಹಳ ಹೆಚ್ಚು. ನನ್ನ ವಿಷಯ ಬಿಟ್ಟು ನಾನು ಹೇಳಿದ ಕೆಲಸ ನೋಡು ಅಂದ. ಹಲ್ಲೆ ಕಿರಿಯುತ್ತಾ ಸರಿ ಅಂತ ಹೋಗ್ತಿದ್ರೆ, ಕ್ಯಾಬ್ನಲ್ಲಿ ತಿರುಗಿದ ಸಾಕು, ಕಾರ್ನಲ್ಲಿ ಹೋಗು. ನಿನ್ನ ಭಾವನೆಗೆ ನಿನ್ನ ಬಗ್ಗೆ ಕೂಡ ತಿಳಿದು ಹೋಗಿದೆ ಅಂದ. ಏನೂ? ಕರೆಂಟ್ ಶಾಕ್ ಹೊಡೆದವಳಂತೆ ನೋಡಿದ್ಲು. ಅಷ್ಟೊಂದು ಶಾಕ್ ಆದರೆ ಹೇಗೆ ಮೈಥಿಲಿ? ನಾನು ಇರೋವರೆಗೆ ನಿನಗೆ ಸುರಕ್ಷಿತವಾಗಿ ಇರ್ತೀಯ, ಹೋಗು ಅಂದ. ಅರ್ಜುನ್ ಕಚೇರಿಗೆ ಹೋದ ಮೇಲೆ ರಾಧಾಕೃಷ್ಣ ಅವರು ಚಂದ್ರಮೌಳಿ ಅವರ ಹತ್ರ ಹೊರಟರು. ತಾತಯ್ಯ, ಕೋಪ ಮಾಡ್ಕೊಳ್ಬೇಡಿ, ಜಾಗ್ರತೆಯಾಗಿ ಮಾತಾಡೋರನ್ನ ಒಪ್ಪಿಸಿ. ಸರಿ ಅನ್ವಿಕಾ ಅಂತ ಕಾರ್ ಏರಿದ್ರು. ಫೋನ್ನಲ್ಲಿ ಫೋಟೇಜ್ ನೋಡ್ತಿದ್ದ ಅರ್ಜುನ ಕಣ್ಣುಗಳು ಚಿಕ್ಕದಾದವು ಮತ್ತು ತಕ್ಷಣ ಅನ್ವಿಕಾಳಿ ಕರೆ ಮಾಡ್ದ. ತಾತಯ್ಯನವರ ಕಾರ್ ಆವರಣ ದಾಟಿ ಹೋಯ್ತೋ ಇಲ್ವೋ. ಬಂದ ಅರ್ಜುನ ಫೋನ್ ನೋಡಿ ಹಾಲಿಗೆ ಬಂದ್ಲು. ಅಲ್ಲಿದ್ದರೆ ಕ್ಯಾಮ್ರಾಗಳಿಲ್ಲ. ತನ್ನ ಆತಂಕ ಅವನಿಗೆ ಕಾಣಿಸುತ್ತೆ ಅಂತ ಫೋನ್ ಎತ್ತಿದ್ಲು. ತಾತಯ್ಯ ಎಲ್ಲಿಗೆ ಹೋಗ್ತಿದ್ದಾರೆ ಅನ್ವಿಕಾ? ಗಂಭೀರವಾಗಿ ಬಂತು ಅವನ ಧ್ವನಿ. ಅದು ನಳಿನಿ ಆಂಟಿಯವರಿಗೆ ಆರೋಗ್ಯ ಸರಿ ಇಲ್ವಂತೆ, ನೋಡಿ ಬರ್ತೀನಿ ಅಂತ ಹೋಗ್ತಿದ್ದಾರೆ. ನನ್ನ ಹತ್ರ ಹೇಳಲಿಲ್ಲ? ನೀವು ಕೆಲಸದಲ್ಲಿರ್ತೀರಿ ಅಂತ. ನಿನ್ನ ಧ್ವನಿ ಯಾಕೆ ನಡಕ್ತಾ ಇದೆ? ತನ್ನಂತಾನು ಸಮಾಧಾನ ಪಡಿಸ್ಕೊಳ್ತಾ, ಇಲ್ಲ ಚೆನ್ನಾಗೇ ಇದ್ದೀನಿ. ಊಟಕ್ಕೆ ಬರ್ತೀರಾ ಅಥವಾ ಕ್ಯಾರಿಯರ್ ಕಳಿಸ್ಕೊಡ್ಲಾ
ಅಂತ ವಿಷಯ ಬದಲಾಯಿಸಿದ್ಲು. ಬರ್ತೀನಿ ಅಂತ ಫೋನ್ ಇಟ್ಟ. ಹಬ್ಬ ಅಂತ ಎದೆ ಮೇಲೆ ಕೈ ಇಟ್ಟುಕೊಂಡು, ನಿಮಗೆ ಅಮ್ಮ ಅಪ್ಪನ ಪ್ರೀತಿಯನ್ನು ನೀಡೋದಕ್ಕೆ ಈ ಪುಟ್ಟ ಸುಳ್ಳು ಹೇಳಿದೆ, ಕ್ಷಮಿಸು ಅರ್ಜುನ್ ಪುಟ್ಟ ಅಂತ ಮನಸ್ಸಿನಲ್ಲಿ ಅವನಲ್ಲಿ ಕ್ಷಮೆಯನ್ನು ಕೇಳ್ಕೊಂಡ್ಳು. ವಾಟ್? ಕರೆಂಟ್ ಶಾಕ್ ಹೊಡೆದವಳಂತೆ ನೋಡಿದ್ಲು. ಅಷ್ಟೊಂದು ಶಾಕ್ ಆದರೆ ಹೇಗೆ ಮೈಥಿಲಿ? ನಾನು ಇರೋವರೆಗೂ ನೀನು ಸುರಕ್ಷಿತವಾಗಿರ್ತೀಯಾ? ಹೋಗು ಅಂದ ಆ್ಯಂಟೋನಿ. ಏನು ತಮಾಷೆ ಮಾಡ್ತಿದ್ಯಾ? ನಾನು ನಿನಗೆ ಸಹಾಯ ಮಾಡ್ತಿದ್ದೀನಿ ಅಂತ ತಿಳಿದು ಮರುಕ್ಷಣವೇ ನನ್ನನ್ನು ಜೀವಂತವಾಗಿ ಊತ ಹಾಕ್ತಾನೆ ಅಂಥವನು ಎಷ್ಟು ಸುಮ್ಮನಿರ್ತಾನಾ? ನನ್ನನ್ನು ಹೆದರ್ಸೋದಕ್ಕೆ ಹೇಳ್ತಿದ್ಯಾ ಅಂತ ಗುಡುಗಿನಂತೆ ಕೇಳಿದ್ಲು ಮೈಥಿಲಿ. ನಿನಗೆ ಸುಳ್ಳು ಹೇಳಬೇಕಾದ ಅಗತ್ಯ ನನಗಿಲ್ಲ ಮೈಥಿಲಿ. ಆದರೆ ಒಂದು, ನಿನ್ನ ಭಾವನೆಯಿಂದ ನಿನಗೆ ಎಂದಾದರೂ ಅಪಾಯ ಇದೆ ಅಂತ ಅದು ತಿಳಿಯದೆಯೇ ನನ್ನೊಂದಿಗೆ ಕೈ ಜೋಡಿಸಿದೆಯಾ ಅಂತ ನಾನು ಅಂದುಕೊಳ್ಳಲಾರೆ ಅಲ್ವೇ? ಮೈಥಿಲಿಗೆ ಮಾತು ಬರಲಿಲ್ಲ. ಆದರೆ ಆ ಅನ್ವಿಕಾಳ ಮೇಲೆ ದ್ವೇಷ ತೀರಿಸ್ಕೊಳ್ಬೇಕೆಂದರೆ ಅಪಾಯ ಎದುರಿಸಲೇಬೇಕು. ಸರಿ, ಹೋಗ್ತಿದ್ದೀನಿ, ಒಳ್ಳೆ ಸುದ್ದಿಯೊಂದಿಗೆ ಫೋನ್ ಮಾಡು ಅಂತ ಹೇಳ್ದ. ಐ ಹೀಲ್ಸ್ ಸದ್ದು ಮಾಡ್ತಾ ಕ್ಯಾಬ್ನಲ್ಲಿ ಹೊರಟು ಹೋದ್ಲು ಮೈಥಿಲಿ. ಮನೆಗೆ ಬರುವಷ್ಟರಲ್ಲಿ ತಂದೆ ಯಾವುದೋ ವಿಷಯ ಹೇಳ್ತಾ ಇದ್ದಾನೆ. ಅತ್ತೆ ಮಾವನಿಗೆ ಸುಸ್ತಾದವಳಂತೆ ಮುಖ ಮಾಡ್ಕೊಂಡು ಸೋಫಾದ ಮೇಲೆ ಕುಸಿದು ಹ್ಯಾಂಡ್ ಬ್ಯಾಗ್ ಪಕ್ಕಕ್ಕೆಸ್ತು, ಮಮ್ಮಿ ನೀರು ಅಂತ ಕೇಳಿದ್ಲು. ಏನಮ್ಮ ಇಷ್ಟೊಂದು ಸುಸ್ತಾಗಿದೆಯಾ ಅಂತ ಚಂದ್ರಮೌಳಿ ಮೈಥಿಲಿಯನ್ನು ನೋಡಿ ಕೇಳಿದರು. ಇಂಟರ್ವ್ಯೂಗಾಗಿ ತಿರುಗಿ ಕಾಲು ನೋವು ಬಂತು ಮಾವಯ್ಯ. ಕೆಲಸ ಸಿಗ್ತಾ ಇಲ್ಲಾದರೂ ನೀರು ಕೊಡ್ತಾ ಕೇಳಿದ್ಲು ಕರುಣ. ಇಲ್ಲ ಅಮ್ಮ, ಎಲ್ಲಿಯೂ ಸಿಗಲಿಲ್ಲ. ಸಿಗುತ್ತೆ ಎಂಬ ನಂಬಿಕೆ ಕೂಡ ನನಗಿಲ್ಲ. ಭಾವನ ಪ್ರಭಾವ ಅಂಥದ್ದು. ಊರಿನಲ್ಲಿ ಯಾರಿಗೂ ತಿಳಿಯದ ವಿಷಯ ಅಲ್ಲ. ಸಂದರ್ಶನದಲ್ಲಿ ನಾನು ಆಯ್ಕೆಯಾದರೂ ಕೆಲಸ ಸಿಗದಂತೆ ಮಾಡ್ತಾನೆ. ಆ ಅನ್ವಿಕಾಳಿಗೆ ನಾನು ಅಂದ ಮಾತುಗಳನ್ನ ಮನಸ್ಸಿನಲ್ಲಿಟ್ಕೊಂಡು ನನ್ನ ಮೇಲೆ ಸೇಡು ತೀರಿಸ್ಕೊಳ್ತಿದ್ದಾನೆ ಅಮ್ಮ ಅಂತ ಭಾರದ ಕಣ್ಣೀರನ್ನು ಸುರಿಸ್ತಾ ಇದ್ದರೆ ಅಂತಹ ನೀಚ ಮಟ್ಟಕ್ಕೆ ಇಳಿಯೋ ಅಭ್ಯಾಸ ನನ್ನ ಮೊಮ್ಮನಿಗೆ ಇಲ್ಲ ಮೈಥಿಲಿ. ಬಾಗಿಲಿಂದ ಗಂಭೀರವಾಗಿ ಕೇಳಿಸಿದ ಧ್ವನಿಗೆ ಎಲ್ಲರೂ ಬೆಚ್ಚಿ ಬಿದ್ದು ನೋಡಿದ್ರು. ರಾಧಾಕೃಷ್ಣ ಅವರಿದ್ದಾರೆ ಅಲ್ಲಿ. ಅವರನ್ನು ಊಹಿಸಿದವರೆಲ್ಲ ಆಘಾತದಲ್ಲಿದ್ದಾರೆ. ಗಾಂಭೀರ್ಯದಿಂದ ಒಳಗೆ ಬರ್ತಾ ಒಂದೇ ಆಸನದ ಕುರ್ಚಿಯಲ್ಲಿ ಕೂತ ಅವರನ್ನು ಎಲ್ಲರೂ ಕೋಪದಿಂದ ನೋಡ್ತಾ ಇದ್ದರೆ, ನಿನ್ನಲ್ಲಿ ಪ್ರತಿಭೆ ಇದ್ದರೆ ಕೆಲಸ ಪಡೆಯೋದು ದೊಡ್ಡ ವಿಷಯ ಅಲ್ಲ ಅಂದರು. ನಾನೇನು ಓದ್ನಲ್ಲಿ ಕಡಿಮೆ ಇಲ್ಲ ಅಂತ ಹಠದಿಂದ ಅಂದ್ಲು ಮೈಥಿಲಿ. ಸರಿ, ಯಾವ ಕಂಪ್ನಿಗೆ ಹೋಗಿದ್ದೆ ಹಾಗಾದರೆ? ಅವರು ಖಚಿತವಾಗಿ ನೋಡ್ತಿದ್ರೆ ಬಾಯಿ ಒಣಗ್ತು. ಆದರೆ ಉತ್ತರ ನೀಡಲಿಲ್ಲ. ಕೇಳಿದರೆ ಉತ್ತರ ನೀಡದೆ ತಡಬಾಡಿಸ್ತಿದೆಯಲ್ಲ. ನೀನು ಹೋದ ಕಂಪ್ನಿ ಯಾವುದು ಹೇಳು? ನಿನ್ನನ್ನು ಯಾಕೆ ಆಯ್ಕೆ ಮಾಡಲಿಲ್ಲ ಅಂತ ನಾನು ಕೇಳ್ತೀನಿ. ಕಂಪ್ನಿಗೆ ಹೋಗುವುದಲ್ಲ, ನಿಜಕ್ಕೂ ಒಳಗೆ ಬಿಟ್ಟರೆ ತಾನೇ. ಗೇಟಿನ ಹತ್ರವೇ ನಿಲ್ಲಿಸಿ ವಿಚಾರಿಸಿ ನಾನು ಅರ್ಜುನ್ ರಾಮ್ ಮೈದಿನಿ ಅಂತ ತಿಳಿದು ಹೊರಗೆ ಕಳಿಸ್ಬಿಟ್ರು ಅಂತ ಸುಳ್ಳು ಕತೆ ಕಟ್ಟಿ ಹೇಳಿ ತಕ್ಷಣ ಒಂದು ಉಪಾಯ ತೋಚಿದ್ರಿಂದ, ಇದೆಲ್ಲ ಯಾಕೆ ತಾತಯ್ಯ? ನಿಮ್ಮ ಕಂಪ್ನಿಯಲ್ಲಿ ಸಂದರ್ಶನ ಮಾಡಿ ಅರ್ಹತೆ ಇದ್ದರೆ ನಂಗೆ ಕೆಲಸ ನೀಡ್ತೀರಾ ಅಂತ ನೇರವಾಗಿ ಕೇಳಿದ್ಲು. ಅದಕ್ಕೇನಂತೆ, ಖಂಡಿತ ನೀಡ್ತೀನಿ. ನಮಗೆ ಪ್ರತಿಭೆ ಮುಖ್ಯ, ಮನುಷ್ಯ ಯಾರನ್ನೋದು ಅನಗತ್ಯ. ಹಾಗಿದ್ರೆ ನಾಳೆ ಕಂಪ್ನಿಗೆ ಬರ್ತೀನಿ. ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ಮೊಮ್ಮಗನ ಪ್ರಾಮಾಣಿಕತೆ ಏನು ಅಂತ ತಿಳ್ಕೊಳ್ತೀನಿ ಅಂತ ಆ ಸಮಯದಲ್ಲಿ ಚಂದ್ರಮೌಳಿಯವರೊಂದಿಗೆ ಮಾತನಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ತಿಳಿದು, ಅಮ್ಮ ಹಸಿವಾಗ್ತಿದೆ, ಅನ್ನ ಕೊಡ್ಬಾ ಅಂತ ಹೊರಟು ಹೋದ್ಲು. ಇನ್ನು ಅಲ್ಲಾಡದೆ ಗುಳ್ಳೇ ನರಿಯಂತೆ ನೋಡ್ತಿದ್ದ ವರದರಾಜನನ್ನು ಒಂದು ನೋಟ ನೋಡಿದ್ರು ರಾಧಾಕೃಷ್ಣ. ಆ ನೋಟದ ಅರ್ಥ ಅಲ್ಲಿಂದ ಹೊರಡಬೇಕು ಅಂತ. ಅವನು ಹೋದ ಮೇಲೆ ಚಂದ್ರಮೌಳಿಯವ್ರನ್ನ ನೋಡಿ, ಆರೋಗ್ಯ ಈಗ ಹೇಗಿದೆ ಚಂದ್ರ ಅಂತ ಕೇಳಿದ್ರು. ಯಾಕೆ ಬಂದ್ರಿ ಅಪ್ಪ? ನಾನು ಸತ್ನೋ ಬದುಕಿದ್ದೀನೋ, ಎಷ್ಟು ಅವಸ್ಥೆ ಪಡ್ತಿದ್ದೀವೋ ಕಣ್ಣಾರೆ ನೋಡಿ ನಿಮ್ಮ ಮೊಮ್ಮಗನಿಗೆ ಹೇಳಲಿಕ್ಕಾ? ನೀನು ಬದಲಾಗ್ತೀಯಾ ಅಂತ ಆಶಿಸಿ ಬಂದೆ. ಇನ್ನು ಅದೇ ಭ್ರಮೆಯಲ್ಲಿದೆಯಾ ಅಂತ ಅರ್ಥ ಆಗ್ತಿದೆ. ಭ್ರಮೆಯಲ್ಲಿ ಇರೋದು ನಾನಲ್ಲ, ನೀವು ಮತ್ತು ನಿಮ್ಮ ಮೊಮ್ಮಗ. ಯಾರೋ ಅಪರಿಚಿತರಿಗಾಗಿ ರಕ್ತ ಸಂಬಂಧವನ್ನು ಬಿಟ್ಕೊಟ್ಟಿದ್ದೀರಿ. ಆರೋಗ್ಯ ಸರಿಯಿಲ್ಲ. ಹೆಚ್ಚಾಗಿ ಆವೇಶ ಪಡಬೇಡ. ನಾನು ಹೇಳೋದನ್ನು ನೀವಿಬ್ಬರೂ ಕೇಳಬೇಕು ಅಂತ ಹೇಳಿದ ಕೂಡಲೇ ಕೋಣಿಗಳಲ್ಲಿ ಅವಿತು ಕೇಳ್ತಿದ್ದ ಮೈಥಿಲಿ ಮತ್ತು ವರದರಾಜು ಕಿವಿಗಳನ್ನ ಅತ್ತ ಕಡೆ ಚೂಪ್ ಮಾಡಿದ್ರು. ನೀನು ಮತ್ತು ಸೊಸೆ ನನ್ನ ಜೊತೆ ನಮ್ಮ ಮನೆಗೆ ಬನ್ನಿ. ನೀವಿಬ್ಬರು ಮಾತ್ರ, ಇನ್ಯಾರೂ ಬೇಡ. ನಿಮ್ಮನೆಗ ಮೊನ್ನೆ ನಿರ್ದಾಕ್ಷಿಣ್ಯವಾಗಿ ಹೊರಹಾಕಿ ಈಗ ಹಠಾತ್ತಾಗಿ ನಮ್ಮ ಮೇಲೆ ಇಷ್ಟೊಂದು ಪ್ರೀತಿ ಯಾಕಪ್ಪ ಅಂತ ಅಣಕವಾಗಿ ಕೇಳಿದ್ರು. ನಿನ್ನ ಸೊಸೆ ಅದೇ ನನ್ನ ಮೊಮ್ಮಗಳು ಏಟು ತಿಂದವನಂತೆ ನೋಡಿದ ಚಂದ್ರಮೌಳಿ. ಅವಳು ನನ್ನ ಸೊಸೆ ಏನು, ಆ ಅನಾಮಧೇಯಳು? ಹಲ್ಲು ಕಿರಿತಿದ್ರೆ
ಪ್ರಾಣ ಹೋಗೋ ಸ್ಥಿತಿಯಲ್ಲಿದ್ದ ಮನುಷ್ಯನಿಗೆ ಮಾನವೀಯತೆಗೆ ಬೆಲೆ ನೀಡ್ತೀಯಾ ನೀನು? ನಿನಗೆಷ್ಟು ಹಣ ಇದೆ? ನೀನೆಷ್ಟು ಜನಕ್ಕೆ ಸಹಾಯ ಮಾಡಿದೀಯಾ? ಯಾವುದಾದ್ರೂ 2 ಘಟನೆ ಹೇಳು ಅಂದರು ರಾಧಾಕೃಷ್ಣ. ಅವರು ಏನೂ ಮಾತಾಡಲಿಲ್ಲ. ಆದರೆ ಆ ಹುಡುಗಿ ತಾನೊಬ್ಬ ಅನಾಥಿಯಾಗಿ ತಿನ್ನೋದಕ್ಕಿಲ್ದಿದ್ರೂ ಸಹ ಜೀವಿಗಳಿಗೆ ಸಹಾಯ ಮಾಡಿದಾಳೆ. ಅವಳಿಗಾಗಿ ಈಗ 100 ಜನರಿದ್ದಾರೆ. ಅವಳದ್ದು ಮಾನವೀಯತೆ, ನಿನ್ನದು ಅಹಂಕಾರ. ನೀವು ಇಲ್ಲಿ ತೊಂದರೆ ಪಡ್ತಿರೋದನ್ನು ನೋಡಲಾರದೆ ಅತ್ತೆ ಮತ್ತು ಮಾವಯ್ಯನನ್ನು ನಮ್ಮನೆ ಕರ್ಕೊಂಡು ಬನ್ನಿ ತಾತಯ್ಯ, ನನ್ನ ಗಂಡನನ್ನು ನಾನು ಒಪ್ಪಿಸ್ತೀನಿ ಅಂತ ನನ್ನ ಕಳಿಸಿದಾಳೆ. ನಾಳೆ ಈ ವಿಷಯ ಅರ್ಜುನ್ಗೆ ತಿಳಿದ್ರೆ ತನಗೆ ಬೈತಾನೆ ಅಂತ ತಿಳಿದು ನಿಮಗಾಗಿ ಯೋಚಿಸ್ತಿದ್ದಾಳೆ. ಅಂತಹ ಹುಡುಗಿ ಸೊಸೆಯಾಗಿ ಬರಬೇಕಂದ್ರೆ ಪುಣ್ಯ ಮಾಡಿರಬೇಕು. ಅವಳನ್ನು ಎಷ್ಟು ಮಾತಂದರೂ ಒಂದು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ನಿಮ್ಮನ್ನು ಅಪ್ಪ ಅಮ್ಮನಂತೆ ಭಾವಿಸ್ಬೇಕಂತ ಅಂದ್ಕೊಂಡಿದ್ದಾಳೆ. ಇದನ್ನು ಹೇಳಲಿಕ್ಕೆ ಬಂದೆ. ಯೋಚಿಸ್ಕೊಳ್ಳಿ. ನಾಳೆ ಫೋನ್ ಮಾಡ್ತೀನಿ. ಯಾವ ವಿಷಯ ಅಂತ ನನಗೆ ತಿಳಿಸಿದ್ರೆ ಅರ್ಜುನ್ ಜೊತೆ ಮಾತಾಡಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆತ ಮೇಲೆ ಹೇಳ್ತಿದ್ರೆ ನೀವು ನಿಮ್ಮ ಮೊಮ್ಮಗಳೆಂದ್ಕೊಂಡ್ರೆ ಸಾಕೆ, ನಿಮ್ಮ ಮೊಮ್ಮಗನ ಅಭಿಪ್ರಾಯ ಬೇಡವೆ ಅಂದರು ಚಂದ್ರಮೌಳಿ. ಹೆಂಡತಿ ಮಾತು ಮತ್ತು ತಾತನ ಮಾತನ್ನು ಮೀರೋದಿಲ್ಲ ಎಂಬ ನಂಬಿಕೆ ನನಗಿದೆ. ಅರ್ಜುನನ್ನು ಹೇಗಾದರೂ ನಾವು ಒಪ್ಪಿಸ್ತೀವಿ. ಅಲ್ಲಿಗೆ ಬಂದು ಒಳ್ಳೆ ರೀತಿಯಲ್ಲಿ ಯಾವುದೇ ಕಲ್ಮಶ ಇಲ್ಲದೆ ಇರ್ತೀನಂದರೆ ಆ ಮನೆಯ ಬಾಗಿಲು ನಿಮಗೆ ಸ್ವಾಗತ ಕೋರುತ್ತೆ. ನಿಮ್ಮ ಜೊತೆ ಯಾವುದೇ ಗುಳ್ಳೆ ನರಿಗಳು, ತೋಳಗಳು, ವಿಷನಾಗಗಳು ಮಾತ್ರ ಆ ಮನೆಯ ಗೇಟ್ ಮುಟ್ಟೋದು ಕೂಡ ಅರ್ಹರಲ್ಲ ಅಂತ ಗಟ್ಟಿಯಾಗಿ ಹೇಳಿ ಹೋಗಿ ಬರ್ತೀನಿ ಅಂತಿದ್ರೆ, ಊಟ ಮಾಡಿ ಹೋಗಿ ಮಾವಯ್ಯ ಅಂದ್ಲು ವಾಸವಿ. ಬೇಡಮ್ಮ, ನನ್ನ ಮೊಮ್ಮಗಳು ನನಗಾಗಲ್ಲಿ ಕಾಯ್ತಿರ್ತಾಳೆ ಅಂತ ಹೊರಟು ಹೋದರು. ಅವರು ಹೋಗ್ತಿದ್ದಂತೆಯೇ ಮೈಥಿಲಿ ಬಂದ್ಲು. ಕಚೇರಿಯಲ್ಲಿದ್ದ ಅರ್ಜುನ್ಗೆ ಫೋನ್ ಬಂತು. ಎತ್ತದ. ನಿಮ್ಮ ತಾತ ನಿಮ್ಮ ತಂದೆ ಮನೆಗೆ ಹೋಗಿದ್ರು, ಅಲ್ಲಿ ಅರ್ಧ ಗಂಟೆ ಇದ್ದು ಮತ್ತೆ ಮನೆಗೆ ಬಂದಿದ್ದಾರೆ ಅಂತ ಭದ್ರತಾ ಮುಖ್ಯಸ್ಥ ಹೇಳ್ತಿದ್ದಾಗ ಅರ್ಜುನ್ನ ಕಣ್ಣುಗಳು ಚಿಕ್ಕದಾದವು. ಸರಿ ಅಂತ ಕರೆ ಕತ್ತರಿಸಿದ ತಕ್ಷಣ ಮನೆಗೆ ಹೊರಟ. ತಾತಯ್ಯ ಹೇಳಿದ್ದು ನಿಜವೇ ಮಾವಯ್ಯ, ನೀವು ತಕ್ಷಣ ಅವ್ರ ಜೊತೆ ಹೊರಟು ಹೋಗಿ ಅಂತ ಮೈಥಿಲಿ ಗಿಳಿ ಅಂತ ಹೇಳಿದ್ಲು. ಏನು ಮೈಥಿಲಿ, ನೀನು ಕೂಡ ನಮ್ಮ ಅವಸ್ಥೆ ನೋಡಿ ಕರೆದಿದ್ದಾರೆ ಹೊರತು ಪ್ರೀತಿಯಿಂದಲ್ಲ. ಹಾಗೆ ಯಾಕೆ ಅಂದ್ಕೊಳ್ತೀರಿ ಮಾವಯ್ಯ? ಬಾವ ನಿಜವಾಗಿಯೂ ನಿಮ್ಮನ್ನು ಬರೋದಕ್ಕೆ ಹೇಳಿದಾನೇನೋ. ನನಗೆ ಯಾಕೋ ಅದು ನಿಜ ಅನಿಸುತ್ತೆ. ಅವ್ರು ಕರೆದ್ರೆ ಮಾತ್ರ ನಾವು ಹೋಗಬೇಕೇ? ನಮಗೇನು ಆತ್ಮಗೌರವ ಇಲ್ಲವಾ ಅಂದು ಇದ್ದಕ್ಕಿದ್ದಂತೆ ಮನೆಯಿಂದ ಹೊರ ಹಾಕಿ ಹಿಂದೆ ಬನ್ನಿ ಎಂದರೆ ಯಾವ ಮುಖ ಇಟ್ಕೊಂಡು ಹೋಗಬೇಕು ಅಂತ ವಾಸವಿ ಕೆರಳಿದ್ಲು. ಅತ್ತೆ, ಈಗ ನಮ್ಮ ಪರಿಸ್ಥಿತಿ ಏನೂ ಸರಿಯಿಲ್ಲ. ವ್ಯವಹಾರಕ್ಕೆ ಏಟು ಬಿದ್ದಿದೆ, ಆರೋಗ್ಯ ಕೂಡ ಹದಗೆಡ್ತಿದೆ, ಮನೆಯಲ್ಲಿ ಜೀವನ ನಡೆಸೋದು ಕೂಡ ಕಷ್ಟ ಆಗ್ತಾ ಇದೆ. ನಮ್ಮ ಕಾರಣದಿಂದ ನೀವು ಮತ್ತು ಮಾವಯ್ಯ ಯಾಕೆ ನೋವನ್ನು ಅನುಭವಿಸ್ಬೇಕು, ಕಷ್ಟಪಡಬೇಕು? ಕೋಟ್ಯಾಧಿಪತಿ ಮಗ ನಿಮಗಿದ್ದಾನೆ, ಪ್ರಾಣವಾಗಿ ನೋಡ್ಕೊಳ್ಳೋ ತಂದೆ ಇದ್ದಾರೆ. ಹೋಗಿ ಮಾವಯ್ಯ, ನಮ್ಮ ಬಗ್ಗೆ ನೀವು ಯೋಚಿಸಬೇಡಿ. ನಾನು ಹೇಗಾದರೂ ಕೆಲಸವನ್ನು ಸಂಪಾದಿಸಿ ಅಪ್ಪ ಅಮ್ಮನನ್ನು ನೋಡ್ಕೊಳ್ತೀನಿ. ತಾತಯ್ಯ ಹೇಳಿದ್ರು ಅಲ್ವಾ, ನಮ್ಮ ಕಾರಣದಿಂದಲೇ ನೀವು ಭಾವನಿಂದ ದೂರ ಇದ್ದೀರಿ ಅಂತ. ಇನ್ನು ಆ ದೂಷಣೆ ನಮಗೆ ಬೇಡ ಅಂತ ಮೈಥಿಲಿ ಸಿಹಿಯಾಗಿ ಮಾತಾಡ್ತಿದ್ರೆ ವರದರಾಜು ಬಾಯಿ ತೆರೆದ. ಅಮ್ಮ, ನನ್ನ ಮಗಳೇ, ಏನು ನಿನ್ನ ಬುದ್ಧಿ, ಪರಿಸ್ಥಿತಿಯನ್ನು ನಿನ್ನ ಕಡೆ ಹೇಗೆ ತಿರುಗಿಸ್ತಿದೀಯಾ ಅಂದ್ಕೊಂಡ. ತಕ್ಷಣ ಅವನು ಕೂಡ ನಟನೆಗಿಳಿದು, ಹೌದು ಬಾವ, ಮೈಥಿಲಿ ಹೇಳಿದ್ದು ಕೂಡ ನಿಜವೇ. ಮಾವನವರು ನಮ್ಮ ಮೇಲೆ ಕೋಪದಲ್ಲಿದ್ದಾರೆ. ಹಾವುಗಳು ವಿಷನಾಗಗಳು ಅಂತಿದ್ದಾರೆ. ನಮಗೂ ಕೂಡ ಬೇಸರ ಆಗೋದಿಲ್ವೇ? ನನ್ನ ಮಾತು ಕೇಳಿ ನೀವು ಹೋಗಿ ಅಂತ ಪಕ್ಕದಲ್ಲಿ ಕೂತ್ಕೊಂಡ ವರದರಾಜು. ಈಗ ಹೋದರೆ ನಾಳೆ ಹೊರ ಹಾಕೋದಿಲ್ಲ ಅಂತ ಏನು ಗ್ಯಾರಂಟಿ ಬಾವಾ? ಕಷ್ಟವೋ ನಷ್ಟವೋ ನನ್ನ ಜೊತೆ ಇದ್ದವನು ನೀನು. ನಿಮ್ಮನ್ನು ಬೇಡ ಅಂತ ಬಿಟ್ಟು ಹೋದರೆ ನನ್ನಂಥ ಅಪರಾಧಿ ಇನ್ನೊಬ್ಬರಿರಲ್ಲ. ಅವರು ಮಾತನಾಡ್ತಿರುವಾಗ ಮೈಥಿಲಿ ವಾಸವಿ ಅವರನ್ನ ಪಕ್ಕ ಕರೆತಂದು, ಅತ್ತೆ, ನಾನು ಒಂದು ವಿಷಯ ಹೇಳ್ತೀನಿ, ಬೇಡ ಎನ್ಬೇಡಿ ತಾನೇ? ಏನಮ್ಮ ಹೇಳು ಅಂದ್ಲು. ಭಾವನ ಮೇಲೆ ನಿನಗೆ ಪೂರ್ಣ ಹಕ್ಕು ಅಧಿಕಾರ ಇದೆ. ನಿನ್ನ ಮಗನ ಮದುವೆ ನಿನಗೆ ಇಷ್ಟ ಇಲ್ಲದಿದ್ರೂ ನಡೀತು. ನಿನ್ನ ಮನೆಯ ಸೊಸೆ ನಿನ್ನ ಆಸ್ತಿಯನ್ನೆಲ್ಲ ಅನುಭವಿಸ್ತಾ ಸಕಲ ಸುಖಗಳನ್ನ ನೋಡ್ತಿದ್ದಾಳೆ. ಮತ್ತು ನೀನು ಯಾಕೆ ಇಲ್ಲಿ ಕಷ್ಟಪಡ್ತಾ ಮಾವಯ್ಯನಿಗೆ ಹೊಟ್ಟೆ ತುಂಬ ಊಟ ಹಾಕೋದಕ್ಕಾಗದೆ ಅವಸ್ಥೆ ಪಡಬೇಕು? ತಾತಯ್ಯ ತಾನಾಗಿಯೇ ಬಂದು ಕರೆದಿದ್ದಾರೆ. ಭಾವನನ್ನು ಹೇಗಾದರೂ ಒಪ್ಪಿಸ್ತಾರೆ. ನೀನು ಆ ಮನೆಗೆ ಹೋಗು. ನಿನ್ನನ್ನು ಮಾವಯ್ಯನನ್ನು ಮತ್ತು ನಮ್ಮನ್ನೆಲ್ಲ ಇಷ್ಟು ನೋವಿಗೆ ಗುರಿ ಮಾಡಿದ ಆ ಅನ್ವಿಕಾಳ ಮೇಲೆ ಸೇಡು ತೀರಿಸ್ಕೊ. ಅವಳ ಮೇಲೆ ಅಧಿಕಾರವನ್ನು ಚಲಾಯಿಸು. ಮನೆಯಲ್ಲಿ ಅವಳ ಸ್ಥಾನ ಏನಂತ ನಿಮಿಷ ನಿಮಿಷಕ್ಕೂ ನೆನಪಿಸಿ ಚಿತ್ರಹಿಂಸೆ ನೀಡು. ಆವಾಗಲೇ ತಾನೇ ನಾವು ಪಟ್ಟ ನೋವಿಗೆ ಸೇಡು ತೀರಿಸ್ಕೊಂಡಂತಾಗತ್ತೆ. ನನಗಾಗಿ ಈ ಒಂದು ಕೆಲಸ ಮಾಡಿಕೊಡತ್ತೆ. ನಿನಗೆ ಸೊಸೆಯಾಗಬೇಕಂತ ಚಿಕ್ಕಂದಿನಿಂದ ಆಸೆ ಪಟ್ಟಿದ್ದೆ. ಭಾವನೆ ನನ್ನ ಗಂಡ ಅಂತ ಪ್ರಾಣವಾಗಿ ಪ್ರೀತಿಸ್ದೆ. ಆದರೆ ನನ್ನ ಮನಸ್ಸನ್ನು ಮುರಿದು ಆ ಬಜಾರಿಯನ್ನು ಮದುವೆಯಾದ.
ಈಗಲೂ ನನಗೆ ಭಾವನ ಮೇಲೆ ಕೋಪ ಇಲ್ಲ, ಬದಲಾಗಿ ನನ್ನ ಪ್ರೀತಿಯನ್ನು ಯಾಕೆ ಗುರುತಿಸಲಿಲ್ಲ ಎಂಬ ಬೇಸರ ಮಾತ್ರ ಇದೆ. ಆದರೂ ಭಾವ ಸಂತೋಷವಾಗಿದ್ದರೆ ಅದೇ ನನಗೆ ಸಾಕು. ನೀವು ಭಾವನಿಗೆ ಬೇಕತ್ತೆ. ಆ ಅನ್ವಿಕಾ ದೂರ ಆಗಬೇಕು ಅಂದರೆ ನೀವು ಭಾವನಿಗೆ ಹತ್ರ ಆಗಬೇಕು. ಮೊದಲಿಗಿನಂತೆ ಮಮ್ಮಿ ಡ್ಯಾಡಿ ಅಂತ ಭಾವ ನಿಮ್ಮನ್ನು ಕರಿಬೇಕು, ಇದು ನನ್ನ ಆಸೆ ಅಂತ ಅತ್ಲು. ಮೈಥಿಲಿ, ನಿನ್ನಂಥ ಒಳ್ಳೆಯವಳನ್ನು ಅವನು ಹೇಗೆ ದೂರ ಮಾಡಿಕೊಂಡೋ ನನಗೆ ಅರ್ಥ ಆಗ್ತಾ ಇಲ್ಲ. ನಿನ್ನ ಕಣ್ಣೀರು ನಾನು ನೋಡೋದಕ್ಕಾಗ್ತಾ ಇಲ್ಲ. ನೀನು ಹೇಳಿದ ಕೂಡ ನಿಜವೇ. ಇಲ್ಲಿ ನಾವು ಕಷ್ಟಪಡ್ತಿದ್ರೆ ಅಲ್ಲಿ ಅವಳು ಸುಖವಾಗಿ ಕಾಲ ಕಳೀತಿದ್ದಾಳೆ. ನಾನು ಅದನ್ನು ಸಹಿಸೋದಿಲ್ಲ. ಖಂಡಿತ ಹೋಗ್ತೀನಿ. ಮೈಥಿಲಿಯ ತುಟಿ ಮೇಲೆ ಕ್ರೂರವಾದ ನಗು ಮೂಡ್ತು. ಇತ್ತ ವರದರಾಜು ಕೂಡ ಚಂದ್ರಮೌಳಿಯನ್ನು ಒಪ್ಪಿಸ್ದ. ಇಬ್ಬರು ಅರ್ಜುನನಿಗಾಗಿ ಅಲ್ಲದೆ ಅನ್ವಿಕಾಳನ್ನು ಪೀಡಿಸಲು ಹೋಗ್ತಿದ್ದಾರೆ. ತಾತಯ್ಯ ಏನು ಹೇಳಿದ್ರು? ಇಲ್ಲಿಗೆ ಬರೋದಕ್ಕೆ ಒಪ್ಕೊಂಡ್ರಾ? ಮನೆಗೆ ಬಂದ ರಾಧಾಕೃಷ್ಣ ಅವರಿಗೆ ಎದುರಾಗಿ ಬಂದು ಆತುರದಿಂದ ಕೇಳಿದ್ಲು ಅನ್ವಿಕಾ. ಬರೋದಕ್ಕೆ ಹೇಳಿದ್ದೀನಿ ಅನ್ವಿಕಾ, ಬರೋದು ಬಿಡೋದು ಅವರಿಷ್ಟ. ಬರದಿದ್ರು ನಮಗೆ ಬರೋ ನಷ್ಟವೇನಿಲ್ಲ. ನೀವು ಎಲ್ಲಿಗೆ ಹೋಗಿದ್ರಿ ಅಂತ ಅವರು ಫೋನ್ ಮಾಡಿದರು. ನಳಿನಿ ಆಂಟಿಗೆ ಆರೋಗ್ಯ ಸರಿ ಇಲ್ಲ ಅಂತ ನೋಡೋದಕ್ಕೆ ಹೋಗಿದ್ದೀರಿ ಅಂತ ಹೇಳಿದ್ದೀನಿ. ಬಂದಮೇಲೆ ಕೇಳಿದರೆ ನೀವು ಅದೇ ಹೇಳಿ ಅಂದ್ಲು. ನಗ್ತಾ ಹಾಂ ಸರಿ ಅಂದರು. ಊಟ ತಯಾರಿಸೋದಕ್ಕೆ ಅನ್ವಿಕಾ ಅಡುಗೆ ಮನೆಗೆ ಹೋಗ್ತಿದ್ದಾಗ ಎಚ್ಚರಿಕೆ ಇಲ್ಲದ ಸುನಾಮಿಯಂತೆ ಬಂದ ಅರ್ಜುನ್ನ ಕಣ್ಣಿನ ತೀಕ್ಷ್ಣತೆಗೆ ಅನ್ವಿಕಾಳಿಗೆ ಹೆಜ್ಜೆ ಮುಂದೆ ಇಡೋದಕ್ಕಾಗಲಿಲ್ಲ. ಅರೆ ಅರ್ಜುನ್, ಅಚಾನಕ್ಕಾಗಿ ಮನೆಗೆ ಬಂದೆ, ಏನಾಯಿತು ಅಂತ ರಾಧಾಕೃಷ್ಣ ಅವ್ರು ಕೇಳ್ತಾ ಇದ್ದರೆ, ಎಲ್ಲಿಗೆ ಹೋಗಿ ಬರ್ತಿದ್ಯಾ ತಾತಯ್ಯ ಅಂತ ನೇರವಾಗಿ ಕೇಳ್ದ ಅರ್ಜುನ್. ಅನ್ವಿಕಾ ಉಸಿರು ಬಿಗಿ ಹಿಡಿದು ನೋಡ್ತಿದ್ರೆ, ಎಲ್ಲಿಗೆ ಹೋಗಿದ್ದೆ ಅಂತ ತಿಳಿದೇ ಕೇಳ್ತಿದ್ಯಾ ಅಂದರು ರಾಧಾಕೃಷ್ಣ. ಅನ್ವಿಕಾಳಿಗೆ ತಲೆ ಸುತ್ತದಂತಾಯಿತು. ಇದೇನು ತಾತಯ್ಯ ಹೀಗಂತಿದ್ದಾರೆ ಅಂದ್ಕೊಂಡ್ಳು. ಅನ್ವಿಕಾಳ ಕಡೆ ಹರಿತವಾಗಿ ನೋಡಿದ ಅರ್ಜುನ್, ಯಾಕೆ ಹೋಗಿದ್ರಿ ಅಂತ ಗಂಭೀರ ಧ್ವನಿಯಲ್ಲಿ ಕೇಳ್ದ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.